ವಿವಿಧ ಹಬ್ಬ ಹರಿದಿನಗಳಂದು ಮದ್ಯ ಮಾರಾಟವನ್ನ ನಿಷೇಧ ಮಾಡಲಾಗಿದೆ. ಮದ್ಯ ಪ್ರಿಯರಿಗೆ ಇದು ಒಂದ್ ರೀತಿ ದೊಡ್ಡ ಶಾಕ್ ಅಂತ ಹೇಳಬಹುದು. ವಿವಿಧ ಹಬ್ಬ ಹರಿದಿನಗಳಂದು ಮದ್ಯ ಮಾರಾಟ ನಿಷೇಧ. ಹಿಂದೆ ಸಾಕಷ್ಟು ಹಬ್ಬ ಹರಿದಿನಗಳಲ್ಲಿ ಮದ್ಯ ನಿಷೇಧ ಆಗಿದ್ರಿಂದ ಬರೋಬ್ಬರಿ 517 ಕೋಟಿ ರೂಪಾಯಿ ಆದಾಯ ನಷ್ಟವಾಗಿದೆಯಾ ನೋಡಿ. ಆಗ ಮದ್ಯಪ್ರಿಯರಿಗೆ ಶಾಕ್ ಕೊಟ್ಟಿತ್ತು, ಮದ್ಯ ಸರ್ಕಾರಕ್ಕೆ ಶಾಕ್ ಕೊಟ್ಟಿದೆ. ಈ ತರ ಆದಾಯದಲ್ಲಿ ಕುಸಿತವಾಗಿದೆ. ನಿಷೇಧ ಆದ ಹಿನ್ನೆಲೆ ರಾಜ್ಯದ ಬೊಕ್ಕಸಕ್ಕೆ ಭಾರಿ ಆದಾಯ ಖೋತ ಆಗಿದೆ. ಬರೋಬ್ಬರಿ 517 ಕೋಟಿ ರೂಪಾಯಿ ಆದಾಯ ನಷ್ಟ. ಅಬಕಾರಿಯಿಂದಲೇ ಹೆಚ್ಚಾಗಿ ಆದಾಯ ಬರೋದು. ಸರ್ಕಾರದ ಖಜಾನೆ ಭರ್ತಿಯಾಗೋದೇ ಅಬಕಾರಿಯಿಂದ ಅಂತ ಹೇಳ್ಬೋದು. ಯಾಕಂದ್ರೆ ಏನು ಬ್ಯಾನ್ ಮಾಡಿದ್ರು ನಡೆಯತ್ತೆ ದೇಶ, ಬಟ್ ಮದ್ಯ ಮಾರಾಟ ಬ್ಯಾನ್ ಮಾಡಿದ್ರೆ ಎಲ್ಲ ಉಲ್ಟಾ ಹಾಕೋಗುತ್ತೆ. ಸೊ ಒಂದಷ್ಟು ಹಬ್ಬ ಹರಿದಿನ ಅನ್ಕೊಂಡು ಗಾಂಧಿ ಜಯಂತಿ ಇರಬಹುದು, ಮತ್ತೊಂದು ಮಗದೊಂದು ಅನ್ಕೊಂಡು ಮದ್ಯ ಯಾವಾಗೆಲ್ಲ ಸ್ಟಾಪ್ ಆಗಿತ್ತೋ ಅದೆಲ್ಲ ಸೇರಿ ಒಟ್ಟು ಬರೋಬ್ಬರಿ 517 ಕೋಟಿ ರೂಪಾಯಿ ಆದಾಯ ನಷ್ಟವಾಗಿದೆ. ರಾಜ್ಯದ ಬೊಕ್ಕಸಕ್ಕೆ ನಷ್ಟ ಉಂಟಾಗಿರೋದು ಬರೋಬ್ಬರಿ 517 ಕೋಟಿ ರೂಪಾಯಿ. ಹೆಚ್ಚು ಆದಾಯ ಬರ್ತಿದ್ದ ಅಬಕಾರಿಯಿಂದ ನಷ್ಟವೂ ಹೆಚ್ಚಾಗಿದೆ. ಸರಿಸುಮಾರು 517 ಕೋಟಿ ರೂಪಾಯಿ ನಷ್ಟ ಆಗಿದೆ. ರಾಜ್ಯದ ಬೊಕ್ಕಸಕ್ಕೆ ನಷ್ಟ ಆಗಿರೋದು ವಿವಿಧ ಹಬ್ಬ ಹರಿದಿನಗಳಂದು ಬಂದ್ ಮಾಡಿದ್ರ ಹಿನ್ನೆಲೆ. ಬಜೆಟ್ ನಲ್ಲಿ 38,500 ಸಮಥಿಂಗ್ ಕೋಟಿ ಆದಾಯದ ಸಂಗ್ರಹದ ಗುರಿ ಇತ್ತು, ಬಟ್ ಏಕಾಏಕಿ ಕುಸಿತ ಆಗಿದೆ. ಈ ಆದಾಯ ಮದ್ಯ ನಿಷೇಧ ಮಾಡಿರೋದ್ರ ಹಿನ್ನೆಲೆ ಬೆಂಗಳೂರು ಅರ್ಬನ್ ಡಿಸ್ಟಿಕ್ಗಳಲ್ಲೇ ಕೇವಲ 6 ದಿನಗಳು ಬಂದ್ ಆಗಿದ್ದು ಸಾಕಷ್ಟು ನಷ್ಟ ಆಗಿದೆ. ತುಮಕೂರಿನಲ್ಲಿ 17 ದಿನ ಬಂದ್ ಆಗಿತ್ತು ಮದ್ಯ ವ್ಯಾಪಾರ. ಬೆಳಗಾವಿಯ ನಾರ್ತ್ ಅಲ್ಲಿ 13 ದಿನ, ಬೆಳಗಾವಿಯ ಸೌತ್ ಅಲ್ಲಿ 12 ದಿನ, ವಿಜಯಪುರದಲ್ಲಿ 15 ದಿನ, ಧಾರವಾಡದಲ್ಲಿ 14 ದಿನ, ಚಿಕ್ಕಮಗಳೂರಲ್ಲಿ 16 ದಿನ, ದಾವಣಗೆರೆಯಲ್ಲಿ 12 ದಿನ, ಕಲಬುರಗಿಯಲ್ಲಿ 16 ದಿನ, ರಾಯಚೂರಲ್ಲಿ 18 ದಿನ, ದಕ್ಷಿಣ ಕನ್ನಡದಲ್ಲಿ 26 ದಿನ ಬಂದ್ ಆಗಿತ್ತು. ಅಂದ್ರೆ ಇಷ್ಟು ದಿನಗಳು ಬಂದ್ ಆಗಿದ್ದ ಕಾರಣ ನೋಡಿ, ಎಲ್ಲೂ ತಿಂಗಳಾನುಗಟ್ಲೆ ಎಲ್ಲೂ ಬಂದಾಗಿಲ್ಲ. ಬಂದಾಗಿದ್ದಿದ್ದೆ ಒಂದು 20 ದಿನದ ಒಳಗೆ. ಇಲ್ಲೆಲ್ಲಿ ದಕ್ಷಿಣ ಕನ್ನಡದಲ್ಲಿ ಮಾತ್ರ 26 ದಿನ ಬಂದಾಗಿತ್ತಂತೆ ಮದ್ಯ. ಸೊ ಆ ದಿನಗಳಲ್ಲಿ 517 ಕೋಟಿ ರೂಪಾಯಿ ಅಂದ್ರೆ ಲೆಕ್ಕ ಹಾಕಿ ನಮ್ಮ ದೇಶ, ನಮ್ಮ ರಾಜ್ಯ ಅಬಕಾರಿಯಲ್ಲಿ ಯಾವ ತರ ಸ್ಟ್ರಾಂಗ್ ಆಗಿದೆ ಅಂತ. ಸೊ ಬಜೆಟ್ಗಿಂತ ಕುಂಠಿತ ಆಗಿದೆ ಅನ್ನುವಂತಹ ಮಾಹಿತಿ ಇದೆ. 2024-25ರಲ್ಲಿ ಅಬಕಾರಿ ಆದಾಯ ಸಂಗ್ರಹದ ಗುರಿ ಬಜೆಟ್ ನಲ್ಲಿ ಇದ್ದಿದ್ದು 38,525 ಕೋಟಿ ರೂಪಾಯಿ. ಸಂಗ್ರಹದ ಗುರಿ 38,525 ಕೋಟಿ ರೂಪಾಯಿ ಇತ್ತು. ಅಬಕಾರಿ ಆದಾಯ ಸಂಗ್ರಹದ ಗುರಿ ಆರಂಭದಲ್ಲೇ ನಿರೀಕ್ಷಿತವಾಗಿ ಅಬಕಾರಿ ಆದಾಯ ಸಂಗ್ರಹಕ್ಕೆ ಹೊಡೆತ ಬಿದ್ದಿತ್ತು. ಬಜೆಟ್ ಗುರಿಯಂತೆ 6,420 ಕೋಟಿ ರೂಪಾಯಿ ಸಂಗ್ರಹವಾಗಬೇಕಾಗಿತ್ತು. 2 ತಿಂಗಳಲ್ಲಿ 6,420 ಕೋಟಿ ರೂಪಾಯಿ ಅಬಕಾರಿ ಸುಂಕ ಸಂಗ್ರಹವಾಗಬೇಕಾಗಿತ್ತು. ಬಟ್ 2 ತಿಂಗಳಲ್ಲಿ 5,450 ಕೋಟಿ ರೂಪಾಯಿ ಮಾತ್ರ ಸಂಗ್ರಹ ಆಗಿದೆ. ಬಜೆಟ್ ಗುರಿಗಿಂತ 970 ಕೋಟಿ ರೂಪಾಯಿ ಕುಂಠಿತವಾಗಿದೆ. ಇದು 2023-24ರ ಬಜೆಟ್ ಅಲ್ಲಿ ನಿಗದಿಯಾದ ಒಂದು ಗುರಿ. 36 ಕೋಟಿ ಆದಾಯದ ಸಂಗ್ರಹದಲ್ಲಿ ಸರಿಸುಮಾರು 970 ಕೋಟಿ ಕುಂಠಿತವಾಗಿದೆ.